ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಮಂಗಲಂ ಭಗವಾನ್ ವಿಷ್ಣುಃ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀಪುತ್ರಃ ಮಂಗಲಂ ಗರುಡಧ್ವಜಃ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರೂ ಆಗಿರತಕ್ಕಂತಹ ಹಿರಿಯರೂ ಆದಂತಹ ಅಡೂರು ವೆಂಕಟರಾಯರಿಗೆ ವಂದಿಸ್ತಾ, ಈ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ತಾಲೂಕು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹಿರಿಯರಾದಂತಹ ಶರತ್ಕೃಷ್ಣ ಪಡ್ವೆಟ್ನಾಯರು ಅವರಿಗೂ ವಂದಿಸ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಈ ಬ್ರಾಹ್ಮಣ ಸಭಾದ ಪದಾಧಿಕಾರಿಗಳೇ, ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಬ್ರಾಹ್ಮಣ ಬಂಧುಗಳೇ, ಬ್ರಾಹ್ಮಣರ ಕುರಿತಾಗಿ ಏನು ಮಾತನಾಡಿದರೂ ಸರಿ ಎನ್ನುವಂತಹ ಮಟ್ಟಕ್ಕೆ ಮುಟ್ಟಿದಂತಹ ಸಮಯದಲ್ಲಿ ನಾವಿದ್ದೇವೆ. ಈಗ ಬ್ರಾಹ್ಮಣರಿಗೆ ಎಷ್ಟು ಬೈದರೂ ಏನೂ ತೊಂದರೆ ಇಲ್ಲ. ಯಾಕೆ ಹೇಳಿದರೆ, ಬ್ರಾಹ್ಮಣರು ಇರುವುದು ಇಡೀ ಭಾರತದಲ್ಲಿ 2%. 2% ಬ್ರಾಹ್ಮಣರು ಏನು ಮಾಡಿಯಾರು ಎನ್ನುವಂತಹ ದೃಷ್ಟಿಯಿಂದ ಬೈಗಳು ಒಂದು ಕಡೆಯಲ್ಲಾದರೆ, ಅವರ ಒಳಗಿಂದ ಬ್ರಾಹ್ಮಣರ ಮೇಲೆ ಇನ್ನೂ ಹೆದರಿಕೆ ಉಂಟು ಅಂತಲೂ ಗೊತ್ತಾಗ್ತದೆ ನಮಗೆ. ಆ ಪರಿಸ್ಥಿತಿಯ ನಮಗೆ ಒಂದು ಮನೋವಿಜ್ಞಾನದಲ್ಲಿ ಅರ್ಥ ಆಗುವಂಥ ವಿಚಾರ. ಏನು ಹೇಳಿದ್ರು ಈಗಲೂ ಬ್ರಾಹ್ಮಣರಿಗೆ ಬೈಯೋದು, ಆದರೂ ಅದೇ ಮುಂದುವರಿತಾ ಉಂಟು. ಎಂತ ಮಾಡಿದರೂ ಆಗೋದಿಲ್ಲವಲ್ಲ ಅಂತ. ಇದು ಇವತ್ತಿನಿಂದ ನಿನ್ನೆಯಿಂದ ಆದ ವಿಚಾರ ಅಲ್ಲ. ಕೆಲವು ಶತಮಾನಗಳಿಂದ ಬ್ರಾಹ್ಮಣರನ್ನು ತುಳಿಯುವಂತಹ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಹಾಗಾಗಿ ಬ್ರಿಟಿಷರು ಮೊದಲೇ ಬಂದವರು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದರು. ಬ್ರಾಹ್ಮಣರು ಮಧ್ಯಪ್ರಾಚ್ಯದಿಂದ ಇಲ್ಲಿಗೆ ಬಂದವರು, ಆರ್ಯರು, ಇದು ಇಲ್ಲಿದ್ದದ್ದು ದ್ರಾವಿಡರು ಹೇಳಿದರೆ, ಇದು ಇಲ್ಲಿ ಸಂಸ್ಕಾರ ಇದ್ದದ್ದು ಭಾರತ ಅಲ್ಲ, ಸಂಸ್ಕಾರ ಇದ್ದದ್ದು ಬೇರೆ ಜಾಗ. ಈಗ ಭಾರತವನ್ನು ಸಂಸ್ಕಾರ ಕರ್ಮಭೂಮಿ ಅಂತ ಹೇಳ್ತಾ ತಿರುಗ್ತಾ ಇದ್ದಾರೆ. ಇದು ಇತಿಹಾಸ ಅಲ್ಲ ಎನ್ನುವಂತಹದ್ದನ್ನು ಬಿಂಬಿಸಲಿಕ್ಕೆ ಬೇಕಾದಂತಹ ಇತಿಹಾಸವನ್ನು ಬರೆದರು. ಆರಂಭ ಆಗ್ತದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಇತಿಹಾಸ. ಈಗ ಹೇಳಿದ್ರೆ ಹಿಸ್ಟ್ರಿ ಹೇಳಬೇಕು, ಇಲ್ಲದ್ರೆ ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಇತಿಹಾಸ 5ನೇ ಕ್ಲಾಸ್ನಲ್ಲಿ ಪಾಠ ಆರಂಭ ಆಗ್ತದೆ. ಏನಾಗ್ತದೆ ಹೇಳಿದರೆ, ಭಾರತೀಯ ಇತಿಹಾಸ, ಯುರೋಪಿಯನ್ ಇತಿಹಾಸ, ಹೀಗೆ ಬೇರೆ ಬೇರೆ ವಿಭಾಗ ಮಾಡಿ ಇತಿಹಾಸವನ್ನು ನಮಗೆ ಹೇಳಿಕೊಡ್ತೇವೆ. ಕಲಿತಾನೆ ಅವ, ಶಾಲೆಯಲ್ಲಿ ಮಾರ್ಕ್ ಬರಬೇಕಲ್ಲ, ಓದ್ತಾನೆ, ಅರಗಿಸಿಕೊಳ್ತಾನೆ, 8ನೇ ಕ್ಲಾಸಿಗೆ ಹೋಗ್ತಾನೆ. 8ನೇ ಕ್ಲಾಸಿಗೆ ಬಂದ ಕೂಡಲೇ ಪುನಃ ಆರಂಭ ಇತಿಹಾಸ. ಏನು? ಭಾರತೀಯ ಇತಿಹಾಸ, ಯುರೋಪಿಯನ್ ಇತಿಹಾಸ, ಆಚೆದ್ದು ಇತಿಹಾಸಗಳು. ಪುನಃ ಅದನ್ನೇ ಓದಿತು. ಇದು ಕೆಳಗಿದ್ದದ್ದೇ ಮತ್ತು ಗಟ್ಟಿಯಾಯಿತು. 10ನೇ ಕ್ಲಾಸಲ್ಲಿ ಪರೀಕ್ಷೆ ಬರೆದ, ಉತ್ತೀರ್ಣನಾದ. ಈಗ ಕಾಮರ್ಸು ಸೈನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್. ಮೊದಲು ಆಗಿರಲಿಲ್ಲ, ಬೇರೆ ಎಲ್ಲೋ ಕಲಿಕ್ಕಾಗ್ತಿದೆ ಹೇಳ್ತೀರಿ, ಆರ್ಟ್ಸ್ಗೆ ಹೋಗ್ತಿದ್ರು. ಆಗ PUCಗೆ ಬಂದರು, ಪುನಃ ಇತಿಹಾಸ. ಏನು ಇತಿಹಾಸ? ಅದೇ ಮೊದಲಿದೆ ಇಂಡಿಯನ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ, ಇದೇ ಹಿಸ್ಟ್ರಿ, ಬೇರೆ ಹಿಸ್ಟ್ರಿ ಇಲ್ಲ. ಆಮೇಲೆ BA, ಅದರಲ್ಲಿ ಗಟ್ಟಿಯಾಯಿತು. ಪುನಃ ಅದಕ್ಕೆ MA, ಅದರಲ್ಲಿಯೇ PhD. ಇಷ್ಟು ಕಲಿತುಕೊಂಡು ಹೊರಗೆ ಬಂದು ಇತಿಹಾಸ ತಜ್ಞನಾಗಿ ನಮ್ಮ ಮುಂದೆ ನಿಂತುಕೊಂಡು ಏನು ಹೇಳಿದರೂ ಸತ್ಯ. ಇದರಲ್ಲಿರ್ತಕ್ಕಂತಹ ಈ ವ್ಯವಸ್ಥೆ ಏನುಂಟು, ನಾವು ನಿಂತದ್ದು ಇದು 11ನೇ ಶತಮಾನ ಅಂತ ಹೇಳಿದರೆ ನಾವು ಹೋಗ್ತೇವೆ. ಯಾಕಂದರೆ ಇತಿಹಾಸ ಓದಿ ಗಟ್ಟಿಯಾಗಿದೆ ನಮಗೆ. ಹಾಗಾಗಿ 10 ಸಲ 20 ಸಲ ಏನು ಸುಳ್ಳು ಹೇಳಿದ್ದಾರೆ, ಸುಳ್ಳನ್ನು ಗಟ್ಟಿ ಮಾಡಿಕೊಂಡು ನಾವೇ ತಿಳ್ಕೊಳ್ತೇವೆ. ನಾವು ಆರ್ಯರು, ನಾವು ಬೇರೆ ದೇಶದಿಂದ ಬಂದವರು, ನಮಗೆ ಇದು ದೇಶ ಅಲ್ಲ, ಈ ದೇಶದಲ್ಲಿ ನಾವಿದ್ದವರಲ್ಲ ಎನ್ನುವಂತಹ ಭ್ರಮೆ ನಮಗೇ ಹುಡ್ತದೆ. ಹುಟ್ಟುವ ಮೂಲಕವಾಗಿ ನಾವು ಅದರೊಟ್ಟಿಗೆ ಸೇರಿಕೊಂಡಿದೆ. ಹೌದು ಅಂತ, ನಾವು ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಬಂದವರು ಅಂತ. ಯಾಕೆ ಆಯಿತು ಬಂದು ಹೇಳಿದರೆ, ಬ್ರಿಟಿಷರು ಬಂದವರಲ್ವಾ.
ಬ್ರಿಟಿಷರು ಬಂದವರನ್ನು ಒಪ್ಪಿಕೊಳ್ಳಬೇಕು ಅಂತೇಳಿ ಬ್ರಾಹ್ಮಣರು ಬಂದವರು ನೀವು ಹೇಗೆ ಒಪ್ಪಿಕೊಂಡಿದ್ದೀರೋ ಹಾಗೆ ಬ್ರಿಟಿಷರನ್ನು ಒಪ್ಪಿಕೊಳ್ಳಿ ಹೇಳಲಿಕ್ಕೆ ಇರೋ ಇತಿಹಾಸ ಅದು. ನಮಗದು ಗೊತ್ತೇ ಆಗೋದಿಲ್ಲ, ನಾವು ಅದನ್ನು ಒಪ್ಪಿಕೊಂಡು ಬಿಟ್ಟೆವು. ವ್ಯವಸ್ಥಿತ ಪಿತೂರಿ, ಈ ಹಿಂದೆ ನಾನು ಭಾಷಣ ಮಾಡಿದ್ದೇನೆ, ಪುನಃ ಅದರ ನಾನು ಯೂಟ್ಯೂಬಲ್ಲಿ ನೋಡಿದರೆ ಸಿಗ್ತದೆ, ಹಾಗಾಗಿ ಹೆಚ್ಚು ವಿವರಿಸಿ ಹೇಳೋದಿಲ್ಲ. ಸೈಂಟ್ ಥಾಮಸ್ ಎನ್ನುವಂತಹ ಒಬ್ಬ ಯೇಸು ಕ್ರಿಸ್ತನ ನೇರ ಶಿಷ್ಯ ಭಾರತಕ್ಕೆ ಬಂದಿದ್ದ. ಚೆನ್ನೈ, ಈಗ ಮೊದಲು ಮೆಡ್ರಾಸ್ನ ಹತ್ತಿರದಲ್ಲಿ ಒಂದು ಹಳ್ಳಿಯಲ್ಲಿ ಕುಳಿತುಕೊಂಡು ಕ್ರಿಶ್ಚಿಯನ್ ಮತವನ್ನು ಪ್ರಚಾರ ಮಾಡ್ತಿದ್ದ. ಆಗ ಅಲ್ಲಿಯ ಅಯ್ಯರ್ಗಳು ಕೊಂದರು ಅಂತ. ಇದು ಬೇರೆ ಯಾರದ್ದಲ್ಲ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನ ಇಲ್ಲಿ ಕಡ್ಡಾಯವಾಗಿ ಕಲಿಯಬೇಕಾದಂತಹ, ಕ್ರಿಶ್ಚಿಯನ್ಗಳಿಗೆ ಮಾತ್ರ ಕಲಿಯಬೇಕಾದಂತಹ ಒಂದು ಪಠ್ಯಗಳಲ್ಲಿ ಸೇರಿಸಿದಂತಹ ವಿಷಯ ಆಗಿತ್ತು. 5 ವರ್ಷಗಳ ಹಿಂದೆ ಈಗಿನ ಪೋಪು, ಇದಕ್ಕಿಂತ ಹಿಂದಿನ ಪೋಪು ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ಸೈಂಟ್ ಥಾಮಸ್ ಇದ್ದು ಸಮಾಧಿ ಇಲ್ಲೇ ಉಂಟು, ಅವರು ಎಲ್ಲೂ ಹೋಗಲಿಲ್ಲ ಅಂತ. ಮತ್ತು ಆ ಕಾಲಕ್ಕೆ ಭಾರತಕ್ಕೆ ಬರಲಿಕ್ಕೂ ಆಗ್ತಿರಲಿಲ್ಲ. ಬರ್ತಿದ್ರೆ ಮತ್ತೆ ವಾಸ್ಕೋ ಡಿ ಗಾಮ ಯಾಕೆ, ಅಷ್ಟು ಕಷ್ಟ ಬಿಡೋದು ಯಾಕೆ? ಆದರೂ ಒಂದು ಕಥೆ ಮಾಡಿದ್ದನ್ನು ಎಲ್ಲರೂ ಒಪ್ತಿದ್ರು. ಹಾಗಾಗಿ ಬ್ರಾಹ್ಮಣರು ಭಾಳ ಕೆಟ್ಟವರು. ಈ ಒಂದು ಕೋಪ ಎಲ್ಲರ ಮನಸ್ಸಲ್ಲೂ ತುಂಬುವ ಹಾಗೆ ಮಾಡಿದರು. ಆದರೆ ನಾವು ಮೊದಲಿಂದ ಕಲ್ತದ್ದು, ಮೊದಲಿಂದ ನಮ್ಮಲ್ಲೇ ಬಂದದ್ದು, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಗಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಇದು ಬ್ರಾಹ್ಮಣರ ದೇಹ, ಇದು ಬೇಡದ್ದು ಮಾಡಲಿಕ್ಕೆ ಇರುವ ದೇಹ ಅಲ್ಲ. ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಾಗೆ ಬೇರೊಬ್ಬರನ್ನು ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕಿದ್ದ ದೇಹ, ತಪಸ್ಸನ್ನು ಆಚರಿಸತಕ್ಕಂತಹ ದೇಹ. ಅದರಿಂದ ಅನಂತ ಸುಖ, ಹೇಳಿದರೆ ಮೋಕ್ಷವನ್ನು ಪಡೀಲಿಕ್ಕಾಗಿ ದೇವರು ಕೊಟ್ಟ ದೇಹ ಅಂತ ತಿಳ್ಕೊಂಡವರು ನಾವು. ಯಾರಲ್ಲೂ ಜಗಳ ಮಾಡಲಿಲ್ಲ. ಆದರೂ ಆ ಜಗಳವನ್ನು ಹುಟ್ಟಿಸಿ ಯಾಕೆ ಆ ಜಗಳದಲ್ಲಿ ನಾವು ಬೆಳೆದೆವು. ನಾವೇ ಒಮ್ಮೆ ಇತಿಹಾಸವನ್ನು ನೋಡುವ. ಬಹಳ ಹಿಂದೆ ಪುರಾಣಗಳಲ್ಲಿ ನಾವು ಕಥೆ ಸಿಗ್ತದೆ, ದೊಡ್ಡ ದೊಡ್ಡ ರಾಜರು ರಾಜ್ಯ ಆಳಿದರು ಅಂತ. ಆ ರಾಜರು ಕೆಲವೊಮ್ಮೆ ತಪ್ಪುವಂತಹ ಸಂದರ್ಭದಲ್ಲಿ ರಾಜರನ್ನು ತಿದ್ದುವಂತಹ ಋಷಿಗಳು ಆಗಿದ್ದರು ಅಂತಲೂ ನಾವು ಓದ್ತೇವೆ. ಅದೆಲ್ಲ ನೀವೇ ಬರ್ತದಲ್ಲ ಪುರಾಣ ಅಂತ ಹೇಳಿಕೊಂಡು ಅದನ್ನು ಇಲ್ಲ ಅಂತ ಹೇಳ್ಬೋದು. ಅದಕ್ಕಿಂತ ಈಚೆ ಬರುವ ಬ್ರಿಟಿಷರಿಗೆ ವ್ಯತ್ಯಾಸ ಮಾಡಲಿಕ್ಕೆ ಆಮೇಲಿನವರು ಮಾಡಿದ್ದಾರೆ. ಬ್ರಿಟಿಷರು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಇತಿಹಾಸ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚಿನವರು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತನ್ನನ್ನು ಮುಡುಪಾಗಿಟ್ಟಂತಹವರು ಯಾರು ಇದ್ದಾರೆ ಸೇನಾನಿಗಳು ಅಂತ ಕೇಳಿದರೆ ಅದರಲ್ಲಿ ಹೆಚ್ಚು ಭಾಗ ಇರೋದು ಬ್ರಾಹ್ಮಣರು. ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನು ತೆಗೀರಿ, ಅದು ಬ್ರಾಹ್ಮಣರೇ ಇರೋದು ದೊಡ್ಡ ನಾಯಕರು. ಈಗ ಏನು ನಾವು RSS ಅಂತ ಹೇಳ್ತೇವೆ, ಅದರಲ್ಲಿ ದೊಡ್ಡ ದೊಡ್ಡ ನಾಯಕರು ಇರೋದು ಬ್ರಾಹ್ಮಣರೇ. ಲೋಕೋದ್ಧಾರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು, ಮದುವೆ ಆಗಲಿಲ್ಲ ಈಗಿನವರು, ಲೋಕೋದ್ಧಾರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೋರಾಟ ಮಾಡಿದವರು ಬ್ರಾಹ್ಮಣರು. ಹಾಗಿರುವಾಗ ಇಷ್ಟೆಲ್ಲ ಮಾಡಿದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಿದಂತಹ ಬ್ರಾಹ್ಮಣರು ಭಾರತವನ್ನು ವಿಭಾಗ ಮಾಡ್ತಾರ? ಆ ಕಲ್ಪನೆಯನ್ನು ಆದರೂ ಬಿಡದೆ ಆಮೇಲೆ ಪುನಃ ಮುಂದುವರಿಸಿದರು. ಯಾಕೆ ಹೇಳಿದರೆ ಬ್ರಾಹ್ಮಣರನ್ನು ಆದಷ್ಟು ತುಳಿಯಬೇಕು ಅಂತ. ಅಸ್ಪೃಶ್ಯತೆ ಎನ್ನುವಂಥದ್ದು ಮಹಾಪಿಡುಗು ಉಪದೇಶ, ದೊಡ್ಡ ಉಪದೇಶ ಅದೇ. ಅಸ್ಪೃಶ್ಯತೆ ಎನ್ನುವುದು ಮಹಾಪಿಡುಗು ಅಂತ ಇತ್ತ. ಅಸ್ಪೃಶ್ಯತೆ ಭಾರತದಲ್ಲಿ ಇತ್ತ? ನಾವು ಕೇಳ್ತೇವೆ ನಮ್ಮ ಮುಸ್ಲಿಮರಲ್ಲಿ, ಅವರಲ್ಲಿ ಒಂದಷ್ಟು ಪಂಗಡಗಳಿವೆ. ನಮ್ಗೆ ಗೊತ್ತಿದ್ದಾಗೆ ಪ್ರಸಿದ್ಧವಾದದ್ದು ಸುನ್ನಿ ಶಿಯಾ. ಜಗಳ ಆಗ್ತಾರೆ, ಅವರು ಜಗಳ ಆಡ್ತಾರೆ, ಕೊಲ್ತಾರೆ, ನಮ್ಗೆ ಗೊತ್ತುಂಟು. ಅದಲ್ಲದೆ ಕೇರಳದಲ್ಲಿ ಒಂದೇ ಜಾಗದಲ್ಲಿ 13 ಬಗೆಯ ಮುಸ್ಲಿಂ ಪಂಗಡಗಳಿವೆ. ಒಂದೊಂದು ಮಸೀದಿಗೆ ಮತ್ತೊಬ್ಬರು ಹೋಗೋದಿಲ್ಲ ಅವರು. ಕ್ರಿಶ್ಚಿಯನ್ಗಳಲ್ಲಿ ಅಂಥದ್ದಿದೆ, ಬ್ರಾಹ್ಮಣರದಲ್ಲಿ ಅಂತ ಹುಡುಕಿ, ಅಥವಾ ಹಿಂದೂಗಳಲ್ಲಿ ಹುಡುಕಿ. ಎಲ್ಲ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತವೆ. ತಾತ್ವಿಕವಾಗಿ ವ್ಯತ್ಯಾಸ ಉಂಟು. ಶಂಕರಾಚಾರ್ಯರು ಬೇರೆ, ಮಧ್ವಾಚಾರ್ಯರು ಬೇರೆ, ರಾಮಾನುಜಾಚಾರ್ಯರು ಬೇರೆ ಅಂತ. ಹಾಗೆಂತೇಳಿ ಶೃಂಗೇರಿಗೆ ಹೋಗುವುದಿಲ್ಲ ನಾವು. ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ಆ ಬದರಿ ನಾರಾಯಣ ಎನ್ನುವುದನ್ನು ಅತ್ಯಂತ ಶ್ರೇಷ್ಠವಾದ, ಇದಕ್ಕಿಂತ ದೊಡ್ಡ ಪವಿತ್ರ ಸ್ಥಳವೇ ಇಲ್ಲ ಅಂತ ಮಧ್ವಾಚಾರ್ಯರು ಘೋಷಣೆ ಮಾಡಿದ್ದಾರೆ. ನೇತ್ರಿಶಂ ಸ್ಥಳಮಲಂ ಶಮಲಗ್ನಂ ಅಂತ ನಮಗೆ ಮಧ್ವನ ವಿಜಯದಲ್ಲಿ ನಮಗೆ ಸಿಗ್ತದೆ. ಪ್ರತಿಷ್ಠೆ ಮಾಡಿದ್ಯಾರು? ಶಂಕರಾಚಾರ್ಯ. ರಾಮಾನುಜರ ಅನುಯಾಯಿಗಳೇ ಪೂಜೆ ಮಾಡ್ತಾ ಇರೋದು ನಮ್ಮ ತಿರುಪತಿ. ತಿಮ್ಮಪ್ಪನ ಆ ಸಾನ್ನಿಧ್ಯದಲ್ಲಿ 16 ವರ್ಷಗಳ ಕಾಲ ವ್ಯಾಸರಾಜರು ಪೂಜೆ ಮಾಡಿದ್ದಾರೆ, ಮಾಧ್ವರು.
ಪೂಜೆ ಮಾಡಿದ ಮೇಲೆ ಅದು ಪರಂಪರೆಗೆ ಬರಬೇಕು ಅಂತ ರಾಮಾನುಜೀಯರಿಗೆ ಬಿಟ್ಟು ಬಂದರು. ಇಲ್ಲ, ಅವರೇನು ಪೂಜೆ ಮಾಡಲಿಕ್ಕಿದ್ದವರು ಆ ಮಗು ಹುಟ್ಟಿ ದೊಡ್ಡದಾಗೋವರೆಗೆ ಮಾತ್ರ ನಾನು ಪೂಜೆ ಮಾಡಿದ್ದೆ, ನೀನು ಪುನಃ ಅವರೇ ಮಾಡಬೇಕು ಅಂತ ಬಿಟ್ಟು ಬಂದರು. ಆ ದೀಕ್ಷಿತ ಪರಂಪರೆ ಮುಂದುವರಿಯಿತು, ಏನು ಜಗಳ ಆಗಲಿಲ್ಲ. ತಾತ್ವಿಕವಾಗಿ ಜಗಳ ಇತ್ತು. ತಾತ್ವಿಕವಾದಂತಹ ಜಗಳ ವೈಯಕ್ತಿಕವಾಗಿ ಮುಂದೆ ಹೊಚ್ಚಿ ಹೋಗ್ತಿರಲಿಲ್ಲ. ಇಲ್ಲ ಅಂತಿರಲಿಲ್ಲ, ಇತ್ತು. ಅಂತಹ ಪೂರ್ವಾಗ್ರಹ ಪೀಡಿತ ಮಾತುಗಳು ಇಲ್ಲ ಅಂತ ನಾವು ಹೇಳೋದಿಲ್ಲ. ಅಸ್ಪೃಶ್ಯತೆಯು ನಮ್ಮಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಸ್ಪೃಶ್ಯತೆಗೂ ಒಂದು ವ್ಯವಸ್ಥೆ ಇತ್ತು. ಹೆಚ್ಚಿನ ಅಲ್ಲಿ ಇದ್ದ ಹಾಗೆ ನಮ್ಮಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ. ಒಂದು ವೇಳೆ ಇತ್ತು ಅಂತಲೇ ಹೇಳಿದರೆ ಅದನ್ನು ನಂಬಲಿಕ್ಕೆ ಆಗ್ತದ ಕೇಳೋದಕ್ಕೆ ಒಂದೇ ಉದಾಹರಣೆ ಸಾಕು. ನಮ್ಮ ಊರಿನ ದೈವಾರಾಧನೆ ಕಟ್ಟುದು ಯಾರು? ದೈವಾರಾಧನೆಗೆ ಆ ಕೋಲಕ್ಕೆ ಭೂತ ಅಥವಾ ದೈವ ಅಂತ ಹೇಳಿಕೊಂಡು ವೇಷ ಹಾಕಿಕೊಂಡು ನಡೆಯುವಂತಹ ಆ ವ್ಯಕ್ತಿ ಯಾರು ಅಂತ ಕೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಅವರ ಆ ವೇಷದ ಕುಣಿತ ಮತ್ತು ಅವರ ಮಾತನ್ನು ದೈವದ ಮಾತು, ಭೂತಗಳ ಮಾತು ಅಂತ ಬ್ರಾಹ್ಮಣರು ಹೋಗ್ತಾರೆ. ಹಾಗಿರುವಾಗ ಅಸ್ಪೃಶ್ಯತೆಯಲ್ಲಿ ಬಂತು. ಒಂದು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಬ್ರಾಹ್ಮಣರು, ಹೌದು. ಬ್ರಾಹ್ಮಣರು ಹೇಳಿದರೆ ಶುದ್ಧ, ಹೌದು, ಒಪ್ಪಿಕೊಳ್ಳುವ. ಹಾಗೆ ಅಂತೇಳಿ ಬಟ್ಟೆ ಬ್ರಾಹ್ಮಣರು ಹೋದರೆ ಆಗ್ತದಾ? ಇಲ್ಲ. ಅಗಸ ಮುಟ್ಟಿದರೆ ಮಾತ್ರ ಅದು ಶುದ್ಧ. ಬ್ರಾಹ್ಮಣ ಒಬ್ಬ ಒಗ್ದು ತಂದು ದೇವರ ಕೆಲಸಕ್ಕೆ ಅಂತ ಕೊಟ್ಟಂತಹ ಬಟ್ಟೆಯನ್ನು ಹಾಕುವಂತಹ ಕ್ರಮ ನಮ್ಮ ತಾಂತ್ರಿಕವಾದಂತಹ ಆಗಮುಕ್ತವಾದಂತಹ ದೇವಸ್ಥಾನಗಳಲ್ಲಿ ಇಲ್ಲ. ಅಗಸ ತಂದು ಕೊಟ್ಟ ಬಟ್ಟೆಯನ್ನು ಮಾತ್ರ ನಾವು ದೇವರಿಗಾಗಿ ಉಪಯೋಗಿಸೋದು. ದೇವರ ಪೂಜೆ ಆದಮೇಲೆ ಶುದ್ಧ ಆಗಬೇಕು ಸುತ್ತ ಅಂಗಣ. ಬ್ರಾಹ್ಮಣರ ಹಿಡ್ಕೊಂಡು ನೀರು ಹಾಕಿದರೆ ಶುದ್ಧ ಆಗೋದಿಲ್ಲ, ಅದು ಮೊಯ್ಲಿಯೇ ಶುದ್ಧ ಮಾಡಬೇಕು. ಮೊಯ್ಲಿ ಮಾಡಿದರೆ ಶುದ್ಧ. ಹೀಗೆ ಒಂದು ಪಂಗಡ ಒಂದು ಜಾತಿಯವರಿಗೆ ಒಂದೊಂದು ಕೆಲಸ ಕೊಟ್ಟು ಅದರಲ್ಲಿ ಶುದ್ಧತೆಯನ್ನು ಮತ್ತು ಅದರಲ್ಲಿ ಪಾವಿತ್ರ್ಯವನ್ನು ಕಂಡುಕೊಂಡಂತಹ ನಮ್ಮ ಧರ್ಮ ಹಿಂದೂ ಧರ್ಮ. ಹಾಗಿರುವಾಗ ಬ್ರಾಹ್ಮಣರು ಮಾತ್ರ ಅಸ್ಪೃಶ್ಯತೆಯನ್ನು ಇಟ್ಟುಕೊಂಡು ಆಡಿದ್ದಾರೆ ಹೇಳಿದಕ್ಕೆ ಏನರ್ಥ? ಅರ್ಥವೇ ಇಲ್ಲದ ಮಾತು, ನಮಗೂ ಗೊತ್ತಿಲ್ಲದ ಮಾತು. ಯಾಕೆಂದರೆ ನಾವು ಓದಿದ್ದದೇ ಇತಿಹಾಸವನ್ನಲ್ಲ, ನಮಗೂ ಗೊತ್ತಿಲ್ಲದ ಮಾಸು. ಅದರೊಟ್ಟಿಗೆ ಒಂದಷ್ಟು ಜನ ಸೇರಿಸಿಕೊಳ್ಳುವವರಿದ್ದಾರೆ. ಯಾರೋ ಒಬ್ಬ ಅವ ಬ್ರಾಹ್ಮಣನೇ ಅಲ್ಲ, ಅವ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಉಡುಪಿಯಲ್ಲಿ ಚಂದ್ರನಾಥ ಬಸತಿ ಇತ್ತು. ಚಂದ್ರನಾಥ ಬಸತಿಯನ್ನು ಶಂಕರಾಚಾರ್ಯರು ಚಂದ್ರಮೌಳೀಶ್ವರ ದೇವಸ್ಥಾನ ಅಂತ ಮಾಡಿದರು. ಆ ಶಾಂಕರರನ್ನು ಮಧ್ವಾಚಾರ್ಯರು ಕನ್ವರ್ಟ್ ಮಾಡಿದರು. ಆ ಮೂಲಕವಾಗಿ ಅಲ್ಲಿ ಈಗ ಮಾಧ್ವರ ಆಳ್ತಾ ಇದ್ದಾರೆ. ಕೆಲವರಿಗೆ ಅದರಲ್ಲಿ ಖುಷಿ ಆಯಿತು. ಯಾಕೆ ಹೇಳಿದರೆ ಹೌದಲ್ವಾ, ಮಾಧ್ವರು ಕಳ್ಳರು ಅಂತ. ಒಳಗೆ ಹೋಗಿ ನೋಡಿದರೆ ಶಂಕರಾಚಾರ್ಯರು ಹಾಗೆ ಅವರು ಮತಾಂತರ ಅಂತ ಹೇಳಿದಾಗಾಯಿತು. ಅದಕ್ಕಿಂತ ಒಳಗೆ ಹೋದ ಅದು ಜೈನರನ್ನು ನಮ್ಮ ಬ್ರಾಹ್ಮಣರನ್ನು ಸಿಕ್ಕಿಸಿ ಹಾಕಿಸಿಕೊಳ್ಳುವಂಥ ಒಂದು ಕಥೆ. ಎಲ್ಲಿಯೂ ಕಥೆ ಇಲ್ಲ, ಅವ ಮಾಡಿದ್ದು. ಅಲ್ಲಿಂದ ಬ್ರಾಹ್ಮಣರಿಂದ ಪುನಃ ಶಂಕರಾಚಾರ್ಯರು ಬ್ರಾಹ್ಮಣರೊಳ ವಿಭಾಗ, ಶಂಕರಾಚಾರ್ಯರ ಮತ ಮಧ್ವಾಚಾರ್ಯರ ವಿಭಾಗ ಮಾಡಲಿಕ್ಕಾಯಿತು. ಹೀಗೆ ಮಾಡ್ತಾ 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 ನಮ್ಮನ್ನು ಪುನಃ ವಿಭಾಗ ಮಾಡ್ತಾರೆ. ಕಟೀಲು ದೇವಸ್ಥಾನದ ಯಕ್ಷಗಾನ ಮೇಳ ಬ್ರಾಹ್ಮಣರ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವುದಿಲ್ಲ. ಮೊನ್ನೆ ಒಂದು ಇತ್ತೀಚೆಗಾದಂತಹ ಒಂದು ವಿಷಯ. ನಾನು ಸ್ಪಷ್ಟೀಕರಣ ಕೊಟ್ಟೆ, ಹಾಗಿಲ್ಲ ಅಂತ. ಜನರು ನಂಬಿದ್ರು, ಅದು ನಮ್ಮ ಪುಣ್ಯ. ಹೀಗೆ ಬ್ರಾಹ್ಮಣರನ್ನು ಪುನಃ ಒಡೆಯುವಂಥ, ಬ್ರಾಹ್ಮಣರನ್ನು ಪ್ರತ್ಯೇಕ ಮಾಡೋದು, ಹಿಂದೂ ಧರ್ಮದಿಂದ ಪ್ರತ್ಯೇಕ ಮಾಡೋದು, ಪುನಃ ಬ್ರಾಹ್ಮಣರನ್ನು ಪುನಃ ಒಡೆಯುವುದು, ಇದೆಲ್ಲ ಕೃತ್ರಿಮಗಳು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವೇ ಆಗಿರಬೇಕು. ನಮ್ಮೊಳಗೆ ಜಗಳ ಮಾಡ್ತಾನೆ ಇರೋಣ. ಹೀಗೆ ಹೇಳ್ಬೋದು ನಾವು. ಅವ ಅದ್ವೈತಿ, ನಾನು ದ್ವೈತಿ, ಅವ ವಿಶಿಷ್ಟಾದ್ವೈತಿ, ನಾನು ಶಿವಳ್ಳಿ, ಅವ ಹವ್ಯಕ, ಇವ ಕೋಟ, ಅವ ಸ್ಥಾನಿಕ, ಪಕ್ಕ ಎಲ್ಲ ಹೆಸರು ಬರೋದಿಲ್ಲ, ಚಿತ್ಪಾವನ, ಕರಾಡ, ನಮ್ಮವರೆಲ್ಲ ಇನ್ನು ಕೆಲವುಂಟು. ಇದೆಲ್ಲ ಹೇಳ್ಬೋದು ನಾವು. ಬೇರೆ ಬೇರೆ ಪಂಗಡ ಬೇಕೇ ಬೇಕು, ಬೇರೆ ಬೇರೆ ಪಂಗಡ. ಯಾಕೆ ಹೇಳಿದರೆ ಅವರವರ ಸಂಸ್ಕಾರ, ಅವರವರ ಸಂಸ್ಕೃತಿ. ಶಿವಳ್ಳಿಯವರ ಸಂಸ್ಕೃತಿ ಬೇರೆ ಇರ್ತದೆ, ಹವ್ಯಕರ ಸಂಸ್ಕೃತಿ ಬೇರೆ ಇರ್ತದೆ, ಕೋಟದವರ ಸಂಸ್ಕೃತಿ. ಹಾಗಾಗಿ ಆ ಪ್ರತ್ಯೇಕತೆ ಬೇಕು. ಅದು ಯಾಕೆ ಬೇಕು ಹೇಳಿದರೆ ಅವರವರ ಸಂಸ್ಕೃತಿ ಉಳಿಲಿಕ್ಕೆ. ಹಾಗೆ ಅಂತೇಳಿ ವೈದಿಕವಾಗಿ ಯೋಚನೆ ಮಾಡಿದರೆ ಎಲ್ಲರೂ ಒಂದೇ ಅಂತಲೂ ನಮ್ಮ ತಲೆಯಲ್ಲಿ ಬೇಕು. ಎಲ್ಲರೂ ಒಂದೇ. ಯಾಕಂದರೆ ವೈದಿಕ ಪರಂಪರೆ ನಮ್ಮದು. ವೇದದಲ್ಲಿ ವ್ಯತ್ಯಾಸ ಇಲ್ಲಲ್ಲ. 1956ನೇ ಇಸವಿಡಿ ಇಡೀ ಭಾರತಕ್ಕೆ ಕೈಯಲ್ಲಿ ಬರೆದಂತಹ ಋಗ್ವೇದದ ಪ್ರತಿ ಹೋಯ್ತಂತೆ. ಯಾಕಂದರೆ ಅಷ್ಟವರಿಗೆ ಶ್ರುತಿ ಏನಿದ್ರೂ ಸಹ ಬಾಯಲ್ಲಿ ಹೇಳೋದು, ಬರೆದುಕೊಂಡಂತಹ ಒಂದು ಪುಸ್ತಕ ಇರಲಿಲ್ಲ. ಏನಾದರೂ ಇದರಲ್ಲಿ ಪಾಠಾಂತರ ಉಂಟಾ ಅಂತ.
ಯಾವುದು ನೆನಪಿಲ್ಲ, ಒಂದು ಪಾಠಾಂತರ ಸಿಕ್ಕಿತ್ತಂತೆ. ಇಡೀ ಭಾರತದ ಋಗ್ವೇದದಲ್ಲಿ ಪಾಠಾಂತರ ಸಿಕ್ಕಿದ್ದು ಒಂದು ಮಾತ್ರ. ಇಡೀ ಭಾರತದ ಜೀವಾಳ ಏನು ಹೇಳಿದರೆ ಅದು ಋಗ್ವೇದ, ಅದು ಯಜುರ್ವೇದ, ಏನೂ ವ್ಯತ್ಯಾಸ ಇಲ್ಲ. ಅದು ನಮ್ಮ ಪರಂಪರೆ, ನಮ್ಮ ಬ್ರಾಹ್ಮಣರ ಪರಂಪರೆ. ಅದು ನಾವು ವೈದಿಕವಾಗಿ ಯೋಚಿಸಬೇಕು. ಬೇರೆಲ್ಲ ಬಿಟ್ಬಿಡುವ ಇಲ್ಲ ಅಂತ ಹೇಳೋದಲ್ಲ, ಬೇಕು. ಆದರೆ ಅದನ್ನು ನಾವು ವೈದಿಕವಾಗಿ ಯೋಚನೆ ಮಾಡುವಾಗ ನಾವೆಲ್ಲರೂ ಒಂದೇ. ಧಿಯೋ ಯೋನಃ ಪ್ರಚೋದಯಾತ್. ಮಾಡುವುದು ನಾನು ಮನೆಯಲ್ಲಿ ಜಪ, ಗಾಯತ್ರಿ ಮಂತ್ರ, ಪಟ್ವೆಟ್ನಾರೆ ಅವರೊಬ್ಬರೇ ಮಾಡೋದು. ಅವರಿಗೆ ನನಗೆ ಒಳ್ಳೆಯದಾಗ್ತದೆ ಅಂತ ಮಾಡೋದು. ಅದರಲ್ಲಿ ಒಳಗಿರುವಂಥದ್ದು ನಹ, ಒಬ್ಬಲ್ಲ, ಬಹುವಚನದ ಪ್ರಯೋಗ ನಹ. ನಮಗೆಲ್ಲರಿಗೂ ಸಹ ಧೀಶಕ್ತಿಯನ್ನು ಕೊಡಲಿ ಭಗವಂತ ಅಂತ, ಪ್ರಚೋದಿಸಲಿ ಅಂತ. ಎಲ್ಲರನ್ನೂ ಒಳ್ಳೆಯದು ಮಾಡುವಂಥದ್ದೇ ಬ್ರಾಹ್ಮಣರದ್ದಾದಂತಹ ಒಂದು ವಿಶೇಷವಾದಂತಹ ಒಂದು ಸಂಸ್ಕಾರ. ಹಾಗಾಗಿ 1.5 ವರ್ಷ ಹಿಂದೆ ಚಿತ್ರಾಪುರ ಮಠದ ನೆರಳಲ್ಲಿ ನಾವು ಒಂದು ಗಾಯತ್ರಿ ಮಹಾಯಾಗವನ್ನು ಮಾಡಿದ್ದೆವು. ನಾವು ಮಾಡುವಾಗ ಅಲ್ಲಿ ಸಹ ಇಲ್ಲಿ ಹಾಗೇ ನಮ್ಮದು ಕಂಡೀಷನ್ ಇತ್ತು. ಏನು ಹೇಳಿದರೆ, ಎಲ್ಲ ಬ್ರಾಹ್ಮಣ ವರ್ಗದವರು ಸೇರಬೇಕು, ಹೋಮಕ್ಕೂ ಸೇರಬೇಕು. ಹಾಗಾಗಿ ನಾವು ನಿಯಮ ಮಾಡಿದ್ದೇವೆ. ಅಲ್ಲಿ ಒಬ್ಬೊಬ್ಬ 4 ಪುರೋಹಿತರನ್ನು ಕನಿಷ್ಠ ಕೊಡಬೇಕು ಆ ಹೋಮಕ್ಕೆ, ಆ ದಿವಸಕ್ಕೆ ಅಂತ. ಹಾಗಾಗಿ ಅಲ್ಲಿ ಶಿವಳ್ಳಿಯವರು ಇದ್ದರು, ಕೋಟದವರು ಇದ್ದರು, ಹವ್ಯಕರು ಇದ್ದರು, ಸ್ಥಾನಿಕರು ಇದ್ದರು, ಚಿತ್ಪಾವನರು ಇದ್ದರು, ಕರಾಡಸ್ಥರು ಇದ್ದರು, ಎಲ್ಲರಿದ್ದರು. ನಾನು ಇದ್ದೆ. ನಾನು ಅದರ ವಿಚಾರದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡವ. ಹಾಗಾಗಿ ನಾವು ಒಂದು ನಿರ್ಣಯ ಮಾಡಬೇಕು. ನಾನು ಶಿವಳ್ಳಿ, ಹೆಮ್ಮೆಯಿಂದ ಹೇಳಬೇಕು. ಆಮೇಲೆ ನಾನು ಬ್ರಾಹ್ಮಣ, ಹೆಮ್ಮೆಯಿಂದ ಹೇಳಬೇಕು. ಆಮೇಲೆ ನಾನು ಹಿಂದೂ, ಅದರಲ್ಲಿ ಹೆಮ್ಮೆ ಬೇಕು ನಮಗೆ. ಆಮೇಲೆ ಅದಕ್ಕಿಂತ ಹೆಮ್ಮೆ, ನಾನು ಭಾರತೀಯ ಎನ್ನುವಲ್ಲಿರಬೇಕು. ಇದು ಕೆಳಗಿಂದ ಮೇಲೆ ಬಂದರೂ ಮೊದಲಾಗಿ ನಾವು ಭಾರತೀಯರು. ಈಗ ನಾವು ವಿದ್ಯೆ ಕಲಿತೇವೆ. ವಿದ್ಯೆ ಕಲಿತಾದ್ಮೇಲೆ ನಮಗೆ ಉದ್ಯೋಗ ಇಲ್ಲ ಅಂತ ನಾವೆಲ್ಲ ಹೋಗಿ ಅಮೇರಿಕಾದಲ್ಲಿ ಸೆಟ್ಲ್ ಆಗಿಬಿಡ್ತೇವೆ. ಭಾರತದ ಪರಿಸ್ಥಿತಿ ಏನು? ಇವತ್ತು ಭಾರತವನ್ನು ನಾವು ಬ್ರಾಹ್ಮಣರು ಬಿಟ್ಟೇ ಬಿಡುವುದಾ? ಮೊದಲು ಹೇಳಿದ ಆರ್ಯರಾಗಿ ನಾವು ವಲಸೆ ಹೋಗಿಕೊಂಡೇ ಬದುಕುವುದಾ? ನಮಗೆಲ್ಲ ಸಾಮರ್ಥ್ಯ ಉಂಟು. ಭಾರತವನ್ನು ಶ್ರೀಮಂತವಾಗಿ ಮಾಡಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಅಮೇರಿಕಕ್ಕೆ ಹೋಗಿದ್ದಾರೆ ಯಹೂದಿಗಳು, ಅಮೇರಿಕನ್ಸ್ ಬಹಳಷ್ಟಿದ್ದಾರೆ ಅಲ್ಲಿ. ಆದರೆ ಅಮೇರಿಕವನ್ನು ಆಳುವವರು ಯಹೂದಿಗಳು. ನಾವು ನೆನಪಲ್ಲಿಟ್ಕೊಳ್ಬೇಕು. ಅಲ್ಲಿಯ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತ ಯಾರಿದ್ದಾರೆ ಅವರೆಲ್ಲ ಯಹೂದಿಗಳು. ಆದ್ದರಿಂದ ಇಸ್ರೇಲಿಗೆ ಸಪೋರ್ಟ್ ಮಾಡದೆ ಅಮೇರಿಕಕ್ಕೆ ಉಪಾಯ ಇಲ್ಲ. ನಾವು ಹಾಗೆ ನಮ್ಮ ಭಾರತದಲ್ಲಿ ಮಾಡಿದರೆ, ಭಾರತವನ್ನು ನಾವು ಯಾವತ್ತೂ ಶ್ರೀಮಂತವಾಗಿ ಉಳಿಸಬೇಕು ಅಂತಾದರೆ ಬ್ರಾಹ್ಮಣರೇ ಬೇಕು ಅಂತ ಆಗುವಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿದರೆ, ಭಾರತೀಯತೆಯಲ್ಲಿ ಇನ್ನು ಮುಂದೆಯೂ ಬ್ರಾಹ್ಮಣರೇ ಆಳ್ತಾರೆ. ಹಾಗಾಗಿ ನಾವು ಮೊದಲು ಭಾರತೀಯರಾಗಬೇಕು, ಆಮೇಲೆ ಹಿಂದೂಗಳಾಗಬೇಕು, ಆಮೇಲೆ ಬ್ರಾಹ್ಮಣರೆಣಿಸಬೇಕು, ಆಮೇಲೆ ಕೊನೆಗೆ ನಮ್ಮದಾದಂತಹ ಏನು ಸಣ್ಣ ಪಂಗಡ ಉಂಟು ಅದರೊಳಗೆ ನಾವು ಸೇರಿಕೊಳ್ಬೇಕು. ಹಾಗಿದ್ದರೆ ನಮ್ಮ ಭಾರತ ಮೇಲೆ ಬರ್ತದೆ. ಭಾರತ ಮಾತ್ರ ಮೇಲೆ ಬರುವುದಲ್ಲ, ನಾವು ಬ್ರಾಹ್ಮಣರ ಮೇಲೆ ಬರ್ತೇವೆ. ಬ್ರಾಹ್ಮಣರು ಹಾಗೆ ಮೇಲೆ ಬರಲಿಕ್ಕೆ ಅದರಲ್ಲಿರತಕ್ಕಂಥ ಅಗ್ನಿಯೇ ಸಾಕ್ಷಿ. ಯಾಕೆ ಹೇಳಿದರೆ ಅವನನ್ನೇ ನಂಬಿಕೊಂಡು ನಾವು ಬದುಕಿದವರು. ಅಗ್ನಿ ಯಾವತ್ತೂ ಕೆಳಗೆ ಉರಿಯುವುದೇ ಇಲ್ಲ, ಮೇಲೆ ಉರಿಯುವುದು. ಮೇಲೆ ಉರಿಯುವುದು ಮಾತ್ರ ಅಲ್ಲ, ಮೇಲೆಯೇ ಕೊಂಡು ಹೋಗುವುದು. ಅಗಮ್ನಯತಿ ಇತಿ ಅಗ್ನಿ ಅಂತ ಚಲಿಸದೇ ಇರತಕ್ಕದ್ದನ್ನು ಚಲಿಸ್ತದೆ. ಆದ್ದರಿಂದ ನಮ್ಮಲ್ಲಿ ಬೈಕ್ ಓಡಬೇಕಾದ್ರೂ ಅದಕ್ಕೆ ಪೆಟ್ರೋಲ್ ಹಾಕ್ತೇವೆ, ಅದಕ್ಕೆ ಬೆಂಕಿ ಹಿಡಿಯುತ್ತದೆ. ಆ ಬೆಂಕಿ ಓಡಿಸುವುದು ನಮ್ಮನ್ನಷ್ಟೇ. ವಿಮಾನ ಓಡೋದು ಹಾಗೆ, ರಾಕೆಟ್ ಓಡೋದು ಹಾಗೆ, ಉಪಗ್ರಹ ಮೇಲೆ ಸೇರಿಸುವುದು ಹಾಗೆ. ಹಾಗಾಗಿ ಅಗ್ನಿಯ ಹಾಗೆ ನಾವು ಮೇಲಕ್ಕೇರುವವರಾಗಬೇಕು. ಯಾರು ಕೆಳಗಿದ್ದಾರೆ ಅವರನ್ನು ಮೇಲೆ ಎತ್ತುವವರಾಗಬೇಕು. ಆ ಮೂಲಕವಾಗಿ ನಮ್ಮ ಬ್ರಾಹ್ಮಣ್ಯ ಎನ್ನುವುದು ಭಾರತದಲ್ಲಿ ಗಟ್ಟಿಯಾಗಬೇಕು. ಭಾರತದಲ್ಲಿ ಗಟ್ಟಿಯಾಗುವ ಮೂಲಕ ಭಾರತ ಇಡೀ ಜಗತ್ತಲ್ಲಿ ಗಟ್ಟಿಯಾಗಬೇಕು. ಅದರ ಮೂಲ ಬೆಳ್ತಂಗಡಿಯ ಮಹಾಸಭಾದಿಂದ ಶರತ್ ಕೃಷ್ಣ ಪಟ್ವೆಟ್ನಾಯರ ವಿಶೇಷವಾದಂತಹ ಅಧ್ಯಕ್ಷತೆಯಿಂದ ಧನಂಜಯ ರಾವ್ ಅವರ ಕಾರ್ಯದರ್ಶಿತ್ವದಿಂದ ಆರಂಭ ಆಗಲಿ, ಮುಂದುವರಿಯಲಿ. ಅಂತಹ ಸಾಮರ್ಥ್ಯ ಕ್ಷೇತ್ರಾಧಿದೇವತೆಯಾದಂತಹ ಜನಾರ್ದನ ಕೊಡಲಿ. ಅದರೊಟ್ಟಿಗೆ ನಮ್ಮ ದುರ್ಗಾ ಪರಮೇಶ್ವರಿ ಅವನ ಹೆಂಡತಿ ಕೈ ಜೋಡಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿತೇನೆ. ಜಗದಂಬಾರ್ಪಣೆ.